ಅವ್ನು ಭೇಟಿ ಆದ್ನ ನಿಮ್ ಲೈಫ್ ಅಲ್ಲಿ? ಜೀವನದಲ್ಲಿ ಎಂದೂ ಭೇಟಿ ಆಗ್ಲಿಲ್ಲ. ಅವ್ನು ನಿಜ ಜಗನ್ನಾಥನೇ ಬಂದಿರ್ಬೇಕು ನಿಮ್ಗೆ. ಗೊತ್ತಿಲ್ಲ, ಕೆಲಸ ಸಿಗೋದು ಬಿಡೋದು ನಿನಗೆ ಬಿಟ್ಟಿದ್ದು ಅಂತ ಹೇಳಿ ಅಲ್ಲಿ ಕೂತಿರುವಂತ ಭಿಕ್ಷುಕರಿಗೆ ಅಷ್ಟು ದುಡ್ಡನ್ನು ಹಾಕ್ಬಿಟ್ಟೆ. ಈಗ ಅಲ್ಲಿ ಕರ್ಕೊಂಡು ಹೋಗೋಕ್ಕಿಂತ ಮುಂಚೆ ನಾನು ಇವನ ಹತ್ರ ಹೆಸರು ಕೇಳಿದೆ, ನಿಮ್ ಹೆಸರೇನು ಅಂತ. ನನ್ನ ಹೆಸರು ಜಗನ್ನಾಥ ಅಂದ. ಹೆಣ ನಂಗೆ ಸರಿ ನೆನಪಿದೆ, ಅವ್ರು ಸುಟ್ಟಿ ಹೋಗೋರು. ಅದು ಮತ್ತೆ ಇನ್ನೊಂದು ಸ್ವಲ್ಪ ಬಾಕಿ ಇರೋದು ಸುಡೋ ಅಂಶ. ಇವ್ರಿಗೆ ಹಣ್ಣು ಕಾಯಿ ಯಾರೂ ಕೊಡಲ್ಲ ಅಲ್ಲಿ, ಆ ಸಿಹಿಗಳನ್ನ ನೈವೇದ್ಯ ಕೊಡೋದು. ನಮ್ಮಿಬ್ರು ಕೆಲಸ ಏನು ಅಂದ್ರೆ, ನಾವು ನಮ್ಮಲ್ಲಿನ ಭಯ ಹೋಗ್ಲಾಡ್ಸ್ಲಿಕ್ಕೆ ಮತ್ತೆ ದೆವ್ವ ನಿಜವಾಗಿ ಇದೆಯಾ ಅಂತ ನೋಡ್ಲಿಕ್ಕೆ ನಾವು ಮಧ್ಯರಾತ್ರಿ 12 ಗಂಟೆಗೆ, ವಿಶೇಷವಾಗಿ ಅಮಾವಾಸ್ಯೆ ಹುಣ್ಣಿಮೆ ದಿನಗಳಂದು ಸ್ಮಶಾನಕ್ಕೆ ಹೋಗ್ತಿದ್ವಿ ಇಬ್ರು. ಅವನಿಗೆ ನಾನೇ ಧೈರ್ಯ, ನನಗೆ ಅವನೇ ಧೈರ್ಯ. ನನಗೆ ಎಮ್ಮೋ ಭಯ, ಆದ್ರೆ ಏನ್ ಕೇಳಿದ್ರೆ ದೆವ್ವ ನೋಡ್ಬಿಡ್ಬೇಕು ಅನ್ನೋ ಆಸೆ. ಮುಂದೇನೋ ಗೊತ್ತಿಲ್ಲ, ನಾವಿಬ್ರು ಒಟ್ಟಿಗೆ ಹೋಗ್ತಿದ್ವಿ. ಆ ಹೆಣ ನಂಗೆ ಸರಿ ನೆನಪಿದೆ, ಅವ್ರು ಸುಟ್ಟಿ ಹೋಗೋರು. ಅದು ಮತ್ತೆ ಇನ್ನೊಂದು ಸ್ವಲ್ಪ ಬಾಕಿ ಇರೋದು ಸುಡೋ ಅಂಶ. ಅವಾಗ ನಾವು ಅಲ್ಲಿ ಅದ್ ನಿಂತ್ಕೊಂಡು ನೋಡ್ತಾ ಇರ್ತಿದ್ವಿ. ಹೀಗೆ ಎಷ್ಟು ಹೆಣಗಳನ್ನು ನೋಡಿದೀವೋ. ಇಷ್ಟಾದ್ಮೇಲೆ ಇದ್ದಕ್ಕಿದ್ದಂಗೆ ಇನ್ನೆಲ್ಲಿಗಾರು ಹೋಗ್ಬೇಕು ಅನ್ನೋದು ಬಂದೋಯ್ತು. ಅವಾಗ ನಾನು ಹೋಗಿದ್ದೆ ಹೈದರಾಬಾದಿಗೆ ಹೋಗಿ ಅಲ್ಲಿ ಕಾಮತ್ ಹೋಟೆಲ್ ಅಲ್ಲಿ ಊಟ ಮಾಡಿ ಅಲ್ಲಿಂದ ರೈಲ್ವೆ ಸ್ಟೇಷನ್ಗೆ ಫೋನ್ ಮಾಡಿದೆ. ಈಗ ಇಲ್ಲಿಂದ ದೂರ ಹೋಗುವಂತ ಟ್ರೈನ್ ಯಾವ್ದಿದೆ ತಕ್ಷಣಕ್ಕೆ ಅಂತ. ಭುವನೇಶ್ವರ್ ಎಕ್ಸ್ಪ್ರೆಸ್ ಹೊರಟು ನಿಂತಿದೆ ಅಂತ ಹೇಳ್ದ ಅವ. ಅಟ್ಲಾಸ್ ನೋಡಿದೆ, ಅಲ್ಲಿಂದ ಸಮುದ್ರಕ್ಕೆ ಸ್ವಲ್ಪ ದೂರ ಪುರಿಯಲ್ಲಿ ಸಮುದ್ರ ಇದೆ. ಒರಿಸ್ಸಾ ರಾಜ್ಯದ ನಂದನ್ ಕಾನನ್ ಅನ್ನುವಂತ ಮೃಗಾಲಯಕ್ಕೆ ಮೈಸೂರು ಮೃಗಾಲಯದಿಂದ ಚೆಮೇಲಿ ಅನ್ನುವಂತ ಹೆಸರಿನ ಒಂದು ಇಡೀ ಹುಲಿಯನ್ನ ಕಳಿಸ್ಕೊಟ್ಟಿದ್ದಾರೆ ಅಂತ ಒಂದು ಪತ್ರಿಕೆಯಲ್ಲಿ ಓದಿದ್ದೆ. ಹಾಗಾಗಿ ಅದನ್ನು ನೋಡ್ದಂಗಾಯ್ತು ಅಂತ. ಇಂಥವೆಲ್ಲ ಕುತೂಹಲ ಜಾಸ್ತಿ. ಅಲ್ಲಿ ಟ್ರೈನಿಗೆ ಹೋದೆ. ಟ್ರೈನಿಗೆ ಹೋಗಿ ಅದು ಭುವನೇಶ್ವರ್ ತಲುಪ್ತು. ಭುವನೇಶ್ವರ್ ಎಷ್ಟು ದೊಡ್ಡ ಇದೆ ಅಂತ ಮಾಡಿದಿರಿ, ಕ್ಯಾಪಿಟಲ್ ಸಿಟಿ. ಬಹುಶಃ ನಮ್ ಸಾಗರದ ತರ ಇರ್ಬೋದೇನ ಆ ಕಾಲದಲ್ಲಿ, 1980. ಆಮೇಲೆ ನಾನು ಅಲ್ಲಿ ಸಮುದ್ರ ಇಲ್ಲಲ್ಲ, ಹಾಗಾಗಿ ಪುರಿಗೆ ಮತ್ತೆ ಬಸ್ನಲ್ಲಿ ಟಿಕೆಟ್ ತಗೊಂಡೆ. ಪುರಿಗೆ ಹೋಯ್ತು. ನನ್ನ ಹತ್ರ ಇದ್ದಿದ್ದು 200 ರೂಪಾಯಿ, ನೆನ್ಪಿಟ್ಕೊಳ್ಳಿ, ಖಾಲಿ ಆಗ್ತಾ ಬಂದಿತ್ತು. ಅಷ್ಟೊತ್ತಿಗೆ ಪುರಿ ತಲುಪ್ಕೊಂಡೆ. ಚಂದಮಾಮದಲ್ಲಿ ಕತೆ ಓದಿರೋದು ಬೇರೆ ಯಾವುದೂ ಅಲ್ಲ, ಬೇಡಿ ಹನುಮಾನ್ ಕತೆ ಅಂತ. ಸಮುದ್ರ ದಡದಲ್ಲಿ ಬೇಡಿ ಹನುಮಂತನ ದೇವಸ್ಥಾನ ಇದೆ. ಅದೇನಂದ್ರೆ, ಹಿಂದೆ ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರ ರಾಜ್ಯ ಆಳ್ತಾ ಇರ್ಬೇಕಾದ್ರೆ ಇಲ್ಲಿ ಜಗನ್ನಾಥ, ಬಲಭದ್ರ, ಸುಭದ್ರ ಪುರಿನಲ್ಲಿ ಮೂರ್ತಿ ಸ್ವರೂಪರಾಗಿ ನೆಲೆಸಿರ್ತಾರೆ. ಆಗ ಸಮುದ್ರ ಏನ್ ಮಾಡ್ತದೆ ಅಂತಂದ್ರೆ, ಅವಾಗವಾಗ ಉಕ್ಕಿ ಬಂದು ಜಗನ್ನಾಥ, ಬಲಭದ್ರ, ಸುಭದ್ರ ಇರುವಂತ ದೇವಸ್ಥಾನನ ಮುಚ್ಚಿಬಿಡುತ್ತೆ. ಅವಾಗ ಆತ ಒಂದು ಸಂದೇಶ ಕಳಿಸ್ತಾನೆ ಶ್ರೀರಾಮಚಂದ್ರನಿಗೆ, ನೋಡು ನನಗೆ ಈ ತರ ಸಮುದ್ರನ ಕಾಟ, ಆದ್ರಿಂದ ನಾನು ಮೂರ್ತಿ ರೂಪದಲ್ಲಿ ಇರೋದ್ರಿಂದ ಇದನ್ನ ತಡಿಲಿಕ್ಕೆ ಆಗ್ತಾ ಇಲ್ಲ, ನೀನ್ ಏನಾದ್ರೂ ಒಂದು ವ್ಯವಸ್ಥೆ ಮಾಡು ಅಂತ. ಆ ಚಂದಮಾಮದ ಕಥೆಯಲ್ಲಿ ಹಾಗಿದೆ. ಆಗ ಶ್ರೀರಾಮಚಂದ್ರ ಈ ಆಂಜನೇಯನ್ನು ಕಳಿಸ್ಕೊಡ್ತಾನೆ ಹನುಮಂತ ಬಂದು ಕೂತ್ಕೊಂಡಾಗ ಸಮುದ್ರ ಬಹಳ ಹಿಂದಕ್ಕೆ ಹೋಗ್ಬಿಡ್ತಾನೆ. ಈಗಲೂ ಕೂಡ ಸಮುದ್ರದ ದಡದಿಂದ ಜಗನ್ನಾಥನ ದೇವಸ್ಥಾನ ಸುಮಾರು 1 ಕಿಲೋಮೀಟರ್ಗಿಂತ ಹೆಚ್ಚು ದೂರದಲ್ಲಿದೆ. ಆಂಜನೇಯನಿಗೆ ಸಿಹಿ ತಿನ್ನುವಂತ ಚಪಲ. ಅವಾಗ ಅಯೋಧ್ಯೆಗೆ ಹಾರಿಬಿಡ್ತಾನೆ. ಅಲ್ಲಿ ಸೀತಾದೇವಿ ಸಿಹಿ ಮಾಡ್ತಾರೆ, ಬಡಿಸ್ತಾರೆ ಅಂತ. ಹಾಗೆ ಸಿಹಿ ತಿನ್ಲಿಕ್ಕೆ ಹೋಗಿರೋ ಸಂದರ್ಭ ನೋಡ್ಬಿಟ್ಟು ಸಮುದ್ರ ಬಂದ್ಬಿಟ್ಟು ಮತ್ತೆ ಜಗನ್ನಾಥನ ಮುಳುಗಿಸ್ತಾನೆ ನೀರಿನಲ್ಲಿ. ಆಗ ಹೇಳ್ತಾನೆ, ನಿನ್ನ ಸೇವಕ ಸರಿ ಇಲ್ಲ, ಅವನು ಸರಿಯಾಗಿ ಕೆಲಸ ಮಾಡ್ತಿಲ್ಲ, ಅವನು ಹೀಗ್ ಮಾಡ್ತಾನೆ ನೋಡು. ಆ ಸಮಯ ಸಾಧಿಸಿಬಿಟ್ಟು ಸಮುದ್ರ ನನಗೆ ತೊಂದರೆ ಕೊಡ್ತಾನೆ, ನೀನ್ ಏನಾದ್ರೂ ಮಾಡ್ಲೇಬೇಕು ಅಂತ. ಆಗ ಶ್ರೀರಾಮಚಂದ್ರ ಸ್ವತಃ ಹನುಮಂತನ್ ಕರ್ಕೊಂಡು ಬರ್ತಾನೆ ಅನ್ನೋದು ಕತೆ. ಅವನ್ ಮೈಗೆ ಬೇಡಿ ತೊಡಸ್ತಾನೆ ಸಮುದ್ರ ದಡದಲ್ಲಿ ನಿಲ್ಸಿ. ಈಗಲೂ ಆ ಹನುಮಂತನ ಮೂರ್ತಿಗೆ ಪಾದದಿಂದ ತಲೆವರೆಗೂ ಸುತ್ತಿರುವಂತ ಬೇಡಿ ಕಾಣತ್ತೆ, ಅಂದ್ರೆ ಹಗ್ಗತ್ತರದ ಒಂದು ವ್ಯವಸ್ಥೆ ಕಾಣತ್ತೆ. ಅಲ್ಲಿ ಶ್ರೀರಾಮಚಂದ್ರ ಏನ್ ಮಾಡ್ತಾನೆ ಅಂದ್ರೆ, ನೋಡು, ಇನ್ಮುಂದೆ ನಿನ್ಗೆ ಯಾರು ಇಲ್ಲಿ ಹಣ್ಣು ಕಾಯಿ ನೈವೇದ್ಯ ಕೊಡಲ್ಲ, ಸಿಹಿ ತಿಂಡಿಗಳನ್ನೇ ನೈವೇದ್ಯ ಕೊಡ್ತಾರೆ ಅಂತ ಹೇಳ್ತಾನೆ. ಅದು ಆಗಿನ ಕಾಲದಲ್ಲಿ ಏನ್ ನಡೆದಿತ್ತೋ ಗೊತ್ತಿಲ್ಲ. ನಾನು ಹೋದಾಗ 80ನೇ ಇಸ್ವಿಯಲ್ಲಿ ಜಹಂಗೀರು, ಜಿಲೇಬಿ, ಹಲ್ವಾ, ಮತ್ತೊಂದು ಕೇಸರಿ ಬಾತ್ ಎಲ್ಲದೂ ದೇವಸ್ಥಾನದ ಹೊರಗಡೆ ಸಿಗ್ತಾ ಇತ್ತು. ಇವ್ರಿಗೆ ಹಣ್ಣು ಕಾಯಿ ಯಾರೂ ಕೊಡಲ್ಲ ಅಲ್ಲಿ. ಆ ಸಿಹಿಗಳನ್ನ ನೈವೇದ್ಯ ಕೊಡೋದು, ಆ ಸಿಹಿಗಳನ್ನು ಮಾರೋದೇ ಹನುಮಂತನಿಗೋಸ್ಕರ ಇತ್ತು ನನಗೆ. ಮೊದಲು ಹೋಗಿ ಪುರಿಯಲ್ಲಿ ಇಳಿದ ತಕ್ಷಣ ಹನುಮಂತನ ದೇವಸ್ಥಾನಕ್ಕೆ ಹೋಗಿ ಬಂದೆ. ನಾನು ಏನೋ ಸಿಹಿಯನ್ನ ಹನುಮಂತನಿಗೆ ಅರ್ಪಿಸಿ ಕೈ ಮುಗಿದು ಬಂದೆ. ಇಷ್ಟಾದ್ಮೇಲೆ ಜಗನ್ನಾಥನ ದರ್ಶನ ಮಾಡ್ಬೇಕು ಅಂತ ಕಾಣಿಸ್ತು. ಪುರಿ ದೇವಸ್ಥಾನಕ್ಕೆ ಹೋದೆ. ಭಾರತದ 2ನೇ ಕಾಶಿ ಅಂತ ಕರೀತಾರೆ. ತುಂಬಾ ಸುಂದರವಾಗಿದೆ, ಎಷ್ಟೋ ವಿಶಾಲವಾಗಿದೆ. ಈ ಮೂರ್ತಿಗಳು ಕಾಣುತ್ತೆ ಸರ್? ಹೌದು, ಇದೇ ಮೂರ್ತಿಗಳು. ಹೌದು, ನನಗೆ ಅಲ್ಲಿನವರೇ ಕೊಟ್ಟಿರೋದು ಗಿಫ್ಟ್ ಇದು. ನಾನು ಜಗನ್ನಾಥನ ದರ್ಶನ ಮಾಡಿದೆ. ಜಗನ್ನಾಥ, ಬಲಭದ್ರ, ಸುಭದ್ರ. ಆಗ ಅಲ್ಲಿ ಪೊಂಡ್ರು ಬೆನ್ನು ಹತ್ತಾರೆ. ಎಲ್ಲಾ ಕಡೆ ದೇವಸ್ಥಾನದಲ್ಲಿ ಇರೋ ಹಾಗೆ ಅಲ್ಲೂ ಪೊಂಡ್ರು ಇದ್ದಾರೆ. ಭಗವಂತನ ನೋಡ್ಬೇಕಾ, ದರ್ಶನ ಮಾಡ್ಬೇಕಾ, ಇಷ್ಟು ದುಡ್ಡು ಕೊಡಿ ಅಂತ ಹೇಳೋಂತ. ನನ್ನ ಹತ್ರ ಇದ್ದಿದ್ದೆ ಚಿಲ್ಲರೆ ಕಾಸು. ಅದರಲ್ಲೂ ನಾನು ಒಂದ್ ಸ್ವಲ್ಪ ವ್ಯವಹಾರಸ್ಥ ಅಲ್ಲ. ಹಾಗಾಗಿ ಕೆಲವು ಕಾಸುಗಳನ್ನ ಆ ಪೊಂಡ್ರು ತಗೊಂಡ್ರು ನನ್ನ ಹತ್ರ. ನಾನು ಕೊಡಲ್ಲ ಅನ್ನಕ್ಕೆ, ಅವ್ರು ಬಿಡಲ್ಲ ಅನ್ನಕ್ಕೆ. ಆ ಪೊಂಡ್ರು ಏನಂತಂದ್ರೆ, ಅವರು ಆ ದೇವಸ್ಥಾನದ
ಮಾರ್ಗದರ್ಶಿಗಳು ಅಂತ ಆ ತರ. ನಮ್ಮಲ್ಲಿ ಏನು ಗೈಡ್ ಅಂತಾರಲ್ಲ ಆ ಕೆಲಸ ಮಾಡ್ತಾರ ಅವರು ಬ್ರಾಹ್ಮಣರೇ. ಸರಿ, ಜಗನ್ನಾಥನ ದರ್ಶನ ಮಾಡಿ ಆಯ್ತು, ಹೊರಗೆ ಬಂದೆ. ಹೊರಗಡೆ ಬಂದು ಒಂದೇ ದಿನಕ್ಕೆ ಇಷ್ಟೆಲ್ಲ ಮಾಡ್ಕೊಂಡು ಭರತ್ ಲಾಡ್ಜ್ ಅಂತಿದೆ ಅಲ್ಲಿ, ದೇವಸ್ಥಾನದ ಹತ್ರಕ್ಕೆ ಇದೆ. ಅಲ್ಲಿ ಹೋಗಿ ರೂಮ್ ಕೇಳಿದೆ. ಅವಾಗ ಲಗೇಜ್ ಇಲ್ಲಿ ಅಂತ ಕೇಳ್ದ ಅವನು. ಲಗೇಜ್ ಇಲ್ಲ ಅಂದೆ. ಹಾಗಾದ್ರೆ ರೂಮ್ ಕೊಡಲ್ಲ ಅಂದ. ಯಾಕೆ ಕೇಳಿದೆ. ಹೀಗೆ ನಿಮ್ಮ ಹಾಗೆ ಲಗೇಜ್ ಇಲ್ಲದೆ ಒಬ್ರು ಬಂದು ಇಲ್ಲ ಆತ್ಮಹತ್ಯೆ ಮಾಡ್ಕೊಂಡ್ರು, ಈಗ ಅದು ಕೇಸ್ ನಡೀತಾ ಇದೆ, ಅದೆಲ್ಲ ತಲೆಬೇನೆ, ನೀವು ಮಾಡ್ಕೊಳ್ತೀರಿ ಅಂತ ಅಲ್ಲ, ಆದ್ರೆ ಹೀಗೊಂದು ಆಗಿತ್ತು, ಅದಕ್ಕೆ ನಾವು ರೂಮ್ ಕೊಡ್ಲಿಕ್ಕೆ ಆಗಲ್ಲ ಅಂದ್ರೆ. ಕಡೆಗೆ ನಾನು ಒಳ್ಳೆ ಕಷ್ಟಕ್ಕೆ ಬಂತಲ್ಲ ಅಂತ ಹೇಳಿ ರೂಮ್ ಸಿಗ್ಲಿಲ್ಲಲ್ಲ, ನಾನ್ ಮತ್ತೆ ಉಳ್ಕೊಂಡು ಕೆಲಸ ಹುಡುಕ್ಬೇಕಲ್ಲ. ಕಂಡಲ್ಲೆಲ್ಲ ನೌಕರಿ ಹುಡ್ಕೊಂಡು ಓಡಾಡ್ಕೊಂಡಿದ್ದೆ. ಎಲ್ಲಿ ಓಡಾಡಿದ್ರು ರಾತ್ರಿವರೆಗೂ ನೌಕರಿ ಅಂತ ಏನೂ ಸಿಗ್ಲಿಲ್ಲ. ಏನ್ ಕೆಲಸ ಆದ್ರೂ ಮಾಡ್ತಿದ್ದೆ, ಆದ್ರೆ ನನಗೆ ಕೆಲಸ ಸಿಗ್ಲಿಲ್ಲ. ಕಡೆಗೆ ಪೂರಿ ರೈಲ್ವೆ ಸ್ಟೇಷನ್ಗೆ ಹೋದೆ, ಲಾಸ್ಟ್ ರೆಸಾರ್ಟ್ ಅದು, ಯಾಕಂದ್ರೆ ಮಲಗಬೇಕಲ್ಲ. ಅವಾಗ ನಾನು ಒಂದ್ ಕಡೆ ಹೋಗಿ ಒಂದು ಕಲ್ಲು ಬೆಂಚ್ ಹಾಕಿದ್ರು, ಈಗಲೂ ಇದೆ ಕೆಲವು ಕಡೆ. ಈಗ ಸಾಗರದಲ್ಲೆಲ್ಲ ತೆಗೆದು ಬಿಟ್ಟಿದ್ದಾರೆ, ಚಂದ ಮಾಡಿದ್ದಾರೆ ಈಗ. ಆ ಕಾಲದಲ್ಲಿ ಸಾಗರದಲ್ಲೂ ಕಲ್ಲು ಬೆಂಚೇ ಇತ್ತು. ಅಂದ್ರೆ ಈಗ ಸ್ವಲ್ಪ ಡೊಂಕಾಗಿರುವಂತದ್ದು ಕಲ್ಲಿನ ಹಲಗೆಗಳಿಂದ ಮಾಡಿರ್ತಾರೆ ಅದನ್ನ. ಬೇರೆ ಕಡೆ ಎಲ್ಲ ಕೇಳಿದೆ, ಎಲ್ಲೂ ಸಿಗ್ಲಿಲ್ಲ. ಮತ್ತೆ ದಾಮೋದರ್ ಮಿಶ್ರನ್ ಮನೆಗೆ ಹೋದೆ, ಲಾಯರ್ ಮನೆಗೆ. ಹೋದಾಗ ಅವರು, ಏನು ನಿಮ್ ಬಟ್ಟೆ ಈ ತರ ಸ್ವಚ್ಛ ಆಗ್ಬಿಟ್ಟಿದೆಯಲ್ಲ. ಮಾಡಿದ್ದಾರೆ. ನಿನ್ನೆ ಎಲ್ಲ ಕೊಳೆ ಆಗಿತ್ತು, ತುಂಬಾ ಗಲೀಜಾಗಿತ್ತು, ಇವತ್ತು ಹೇಗೆ ಇದಾಗಿದೆ, ಎಲ್ಲರೂ ಉಳ್ಕೊಂಡಿದ್ದೀರಾ ಕೇಳಿದ್ರು. ಇಲ್ಲ ಅಂದೆ. ಆದ್ರೆ ಆ ಮನುಷ್ಯ ನಂಬಲಿಲ್ಲ. ಯಾಕೆ ಅಂತಂದ್ರೆ ನಿನ್ನೆ ದಿನ ಕೊಳಕಾಗಿರೋ ಬಟ್ಟೆ ಹಾಕಿದವನು ಇವತ್ತು ಸ್ವಚ್ಛವಾಗಿರೋದು ಹಾಕಿದಾನೆ ಅಂತಂದ್ರೆ ಏನೋ ವ್ಯವಸ್ಥೆ ಇದೆ ಇವನಿಗೆ ಅಂತ ಬಂದೋಯ್ತು ಆತನ ತಲೆಗೆ. ನೀವು ಸುಳ್ಳು ಹೇಳ್ತಾ ಇದ್ದೀರಿ, ನಿಮಗೆ ನಾನೇನು ಸಹಾಯ ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ರು. ಹೋಗ್ಲಿ ಅಂತಂದ್ರೆ ನಾನು ಬಂದೆ ಅಲ್ಲಿಗೆ. ನಾನು ಪುರಿಯನ್ನು ತಲುಪಿ 2 ದಿನನೋ 3 ದಿನನೋ ಕಳೀತು. 3ನೇ ದಿನ ಆಗುವಷ್ಟೊತ್ತಿಗೆ ನನ್ನ ಜೇಬಿನಲ್ಲಿ ದುಡ್ಡು ಕರಗ್ತಾ ಬಂದಿತ್ತು. ಆಮೇಲೆ ಮತ್ತೆ ರೈಲ್ವೆ ಪ್ಲಾಟ್ಫಾರಮ್ ಗತಿ ನನಗೆ. ಅಲ್ಲಿ ಆ ಚೇರಿನ ಮೇಲೆ ಮಲ್ಕೊಂಡಾಗ 2 ದಿನ ನಿದ್ರೆ ಬರ್ಲಿಲ್ಲ. 2ನೇ ದಿನ ಒಂದು ಅರ್ಧ ನಿದ್ದೆ ಬಂತು. 3ನೇ ದಿನದಿಂದ ಗಾಢ ನಿದ್ರೆ ಬರ್ಲಿಕ್ಕೆ ಶುರುವಾಯ್ತು. ನಿಸರ್ಗದ ಲೀಲೆಯನ್ನು ನೋಡಿದ್ರೆ ಸಂತೋಷ ಅನ್ಸುತ್ತೆ. ನೀವು ಎಂತ ಪರಿಸ್ಥಿತಿಗೂ ನಿಮ್ ಶರೀರನ ಅದು ಹೊಂದಿಸಿಬಿಡತ್ತೆ. ನನಗೆ ಹಾಗೆ ಆಯ್ತು. 3ನೇ ದಿನ ಸುಖವಾಗಿ ನಿದ್ರೆ ಮಾಡಿದೆ. ಆ ಚಳಿ, ಕೆಟ್ಟ ಚಳಿ, ಅದು ಒರಿಸ್ಸಾ ಚಳಿ ಅಂತೂ ಮಿತಿಮೀರಿ ಚಳಿ. ಮೇಲ್ಗಡೆ ಫ್ಯಾನ್ ಬೇರೆ, ಚಳಿಯನ್ನು ಹೆಚ್ಚು ಮಾಡೋದಕ್ಕೆ. ಅಲ್ಲೇ ಮಲಗದೆ, ನಿದ್ದೆನೂ ಬಂತು. ಮಾರನೇ ದಿನ ನನ್ನ ಹತ್ರ ಇನ್ ದುಡ್ಡು ಇಲ್ಲ, ಮುಗಿದೋಗುತ್ತೆ ಅಂತ ಗೊತ್ತಾಯ್ತು ನಂಗೆ. ಆಗೇನ್ ಮಾಡಿದೆ, ಮತ್ತೆ ಸಾಕಷ್ಟು ಹುಡುಕಿ ಎಷ್ಟು ಕಷ್ಟಪಟ್ಟು ಹುಡುಕಿದ್ರು ನನಗೆ ಯಾವ ನೌಕರಿನೂ ಸಿಗ್ಲಿಲ್ಲ, ಸಣ್ಣ ಕೆಲಸನೂ ಸಿಗ್ಲಿಲ್ಲ. ಕಡೆಗೆ ಒಂದು ತೀರ್ಮಾನ ಮಾಡಿದೆ, ಈ ದುಡ್ಡನ್ನೆಲ್ಲ ಏನ್ ಮಾಡೋದು, ಸ್ವಲ್ಪ ದುಡ್ಡಿದೆ, ಇನ್ ನಾಳೆ ನಾಡ್ದಿಗೆಲ್ಲ ಇದು ಬರಲ್ಲ, ಮುಕ್ತಾಯ ಆಗ್ಬಿಡತ್ತೆ. ಇವತ್ತಿನ ನಂತರ ಉಪವಾಸವೇ ಗತಿ ಅನ್ನೋದು ಖಾತ್ರಿ ಆಯ್ತು ನನಗೆ. ಆದ್ರೂ ಸ್ವಲ್ಪ ರಾತ್ರಿಗಾಗುವಷ್ಟು ಬೆಳಗ್ಗೆಗಾಗುವಷ್ಟು ಇತ್ತಂತ ಅನ್ಸುತ್ತೆ. ಜಗನ್ನಾಥನ ದೇವಸ್ಥಾನಕ್ಕೆ ಹೋದೆ, ಲಾಸ್ಟ್ ರೆಸಾರ್ಟ್ ಅದೇನೆ. ಹೋಗಿ ಜಗನ್ನಾಥನ ಹತ್ರ ಹೇಳಿದೆ, ನೋಡಪ್ಪ ಸ್ವಾಮಿ, ನಾನು ಅಷ್ಟು ದೂರದಿಂದ ಬಂದೆ, ಕೆಲಸಕ್ಕಾಗಿ ಪ್ರಯತ್ನ ಪಟ್ಟೆ, ನನಗೆ ಯಾವ ಕೆಲಸನೂ ಸಿಗ್ಲಿಲ್ಲ, ನನಗೆ ಬೇರೆ ದಾರಿ ಇಲ್ಲ. ನನ್ನ ಹತ್ರ ಇರೋ ಈ ಚಿಲ್ಲರೆ ಕಾಸುಗಳಿದಾವಲ್ಲ, ಅದನ್ನ ನಿನ್ನ ದೇವಸ್ಥಾನಕ್ಕೆ ಹಾಕ್ಲಿಕ್ಕೆ ಮನ್ಸಿಲ್ಲ. ಎದುರುಗಡೆ ಭಿಕ್ಷುಕರು ಕೂತಿದ್ದಾರೆ, ಅವ್ರಿಗೆ ಹಾಕ್ಬಿಡ್ತೀನಿ. ಇಲ್ಲಿಂದ ಆಚೆಗೆ ನನ್ನ ಹತ್ರ ಏನೂ ಇಲ್ಲ, ನನಗೆ ಕೆಲಸ ಸಿಗೋದು ಬಿಡೋದು ನಿನಗೆ ಬಿಟ್ಟಿದ್ದು ಅಂತ ಹೇಳಿ ಅಲ್ಲಿ ಕೂತಿರುವಂತ ಭಿಕ್ಷುಕರಿಗೆ ಅಷ್ಟು ದುಡ್ಡನ್ನು ಹಾಕ್ಬಿಟ್ಟೆ. ಪೂರ್ತಿ ಜೇಬ್ ಖಾಲಿ ಮಾಡ್ಕೊಂಡು ಬಂದು ಅವತ್ತು ರಾತ್ರಿ ನನಗೆ ಏನೂ ಇಲ್ಲ, ಹೊಟ್ಟೆಗೆ ತಿನ್ಲಿಕ್ಕೆ ಅವಕಾಶ ಇತ್ತು, ಆದ್ರೆ ನಾನು ಭಿಕ್ಷುಕರಿಗೆ ಹಾಕಿದ್ನಲ್ಲ, ಅದಕ್ಕೆ ಎಂಥದೂ ಇಲ್ಲ. ಬಂದು ಆ ಕಲ್ಲಿನ ಬೆಂಚ್ ಮೇಲೆ ಮಲಗಿದೆ, ನಿದ್ದೆ ಹತ್ತಿತ್ತು. ನಾನು ಕಳೆದ 2-3 ದಿವಸದಿಂದ ಅದೇ ಕಲ್ ಬೆಂಚಿನ ಮೇಲೆ ಬಂದು ಮಲಗೋದನ್ನ ಅಲ್ಲೊಬ್ಬ ತಳ್ಳೋ ಗಾಡಿಯವನು ಗಮನಿಸ್ಕೊಂಡಿದ್ದ. ಅದ್ ನನಗ್ ಗೊತ್ತಿಲ್ಲ. ಆ ತಳ್ಳೋ ಗಾಡಿಯಲ್ಲಿ ಬನ್ನು ಟೀ ಎಲ್ಲ ಮಾರ್ತಾನವ. ಅವನೇನ್ ಮಾಡ್ದ, ನನ್ನನ್ನು ಎಬ್ಸಿದ, ಬಂದು ಬಾಬು ಬಾಬು ಅಂತ ಎಬ್ಸಿದ. ಅಲ್ಲಿ ಗೌರವ ಸೂಚಕವಾಗಿ ಮನುಷ್ಯರಿಗೆ ಎಲ್ಲರಿಗೂ ಬಾಬು ಅಂತ ಕರೀತಾರೆ. ಅವನ್ ಎಬ್ಸಿದಾಗ ನಾ ಏನು ಅಂತ ಕೇಳ್ದೆ. ಅವನ ಕೈನಲ್ಲಿ 2 ಬನ್ ಮತ್ತೆ ಒಂದು ಟೀ ಇತ್ತು, ಅದನ್ನ ಕೊಟ್ಟು ಇದನ್ನ ತಗೊಳ್ಳಿ ಅಂದ. ಬೇಡ ನನಗೆ ಅಂತ ಹೇಳಿದೆ. ಯಾಕೆ ಕೇಳ್ದ. ನನ್ನ ಹತ್ರ ಹಣ ಇಲ್ಲಪ್ಪ, ನಿನಗೆ ಯಾರು ಹೇಳಿದ್ರು ನನಗೆ ಕೊಡು ಅಂತ ಹೇಳಿ ಅಂದೆ. ನಿಮ್ಮ ಹತ್ರ ನಾನು ಹಣ ಕೇಳಲಿಲ್ಲಲ್ಲ, ತಗೊಳ್ಳಿ ಅಂತ ಹೇಳಿ ಒತ್ತಾಯ ಮಾಡ್ದ. ನಾನು ಎಷ್ಟೇ ಬೇಡ ಅಂದ್ರೂ ಅವ್ನು ಕೇಳಲಿಲ್ಲ. ಆಗ ನನಗೆ ಎಲ್ಲೋ ಒಂದ್ ಕಡೆ ಕಣ್ಣಲ್ಲಿ ನೀರು ತುಂಬಿಕೊಳ್ತು. ಏನಪ್ಪ ಇದು ಅಂತ. ಸರಿ ಅಂತ ಹೇಳಿದೆ. ಸುಮ್ಮನೆ ಬಂದು ತಿಂದು ಟೀ ಕುಡ್ದೆ. ನಾನು ಅವನಿಗೆ ಹಣ ಕೊಡ್ಲಿಲ್ಲ, ಅವ್ನು ತಗೊಳ್ಳೋದಕ್ಕೆ ನನ್ನ ಹತ್ರ ಹಣ ಕೊಡ್ಲಿಕ್ಕೆ ಇಲ್ಲ. ಇಷ್ಟಾಗಿದ್ದೆ, ಮಲಗಿದ್ದೆ. ಬೆಳಗಿನ 5 ಗಂಟೆ ಇದ್ದಿರ್ಬೋದು. ಅವತ್ತು ಜನವರಿ 14 ಮಕರ ಸಂಕ್ರಾಂತಿ, ಹೌದು ಇದೇ ದಿನ. ಅವತ್ತೊಬ್ಬನು ಬಂದ ಅಲ್ಲಿ. ಇಷ್ಟು 80ನೇ ಇಸ್ವಿನ 1980 ಜನವರಿ 14, 26 ವರ್ಷಗಳ ಕೆಳಗೆ ಬಂದಿದ್ದೆ. ನನ್ನ ಪಕ್ಕದಲ್ಲಿ ಕೂತ್ಕೊಂಡು ನಾನು ಅಟ್ಲಾಸ್ ನೋಡಿ, ಇದು ತೆಲುಗು ಅಂತ ಕೇಳ್ದ. ಯಾವ ಭಾಷೆಯಲ್ಲಿ ಕೇಳ್ದ ಮರ್ತೋಯ್ತು ನನಗೆ. ಅಲ್ಲ, ಅದು ಕನ್ನಡ ಅಂತ ಹೇಳಿದೆ. ಇಲ್ಲಿಗೆ ಯಾಕೆ ಬಂದಿದ್ದೀರಿ ಅಂತ ಕೇಳ್ದ. ಹೀಗೆ ಕೆಲಸ ಹುಡ್ಕೊಂಡು ಬಂದೆ ಅಂತ ಹೇಳಿದೆ.
ಸಿಗ್ಲಿಲ್ವಾ ಕೆಲಸ ಕೇಳ್ದೆ. ಇಲ್ಲ ಅಂದೆ. ಹಾಗಾದ್ರೆ ನಾನು ನಿಮಗೆ ಕೆಲಸ ಕೊಡಿಸ್ತೀನಿ ಅಂದ. ಆಯ್ತು ಅಂದೆ ನಾನು. ಆಯ್ತು ಅಂದಾಗ ಅವ್ನು ನನ್ನನ್ನು ಕರ್ಕೊಂಡು ಒರಿಸ್ಸಾ CI ಫುಡ್ಸ್ ಅನ್ನುವಂತ ಒಂದು ಸಂಸ್ಥೆ ಕರ್ಕೊಂಡು ಹೋದ. ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಒರಿಸ್ಸಾ CI ಫುಡ್ಸ್ ಅವರು ಸೀಗಡಿ ಇದೆಯಲ್ಲ, ಎಕ್ಸ್ಪೋರ್ಟರ್ ಅವರು. ಸೀಗಡಿನ ಹೆಡ್ಲೆಸ್ ಟೈಗರ್, ಹೆಡ್ಲೆಸ್ ಬ್ರೌನ್, ಹೆಡ್ಲೆಸ್ ವೈಟ್, ಹೆಡ್ಲೆಸ್ ಬ್ಲ್ಯಾಕ್ ಅಂತ ಹೆಸರು ಸೀಗಡಿಗಳಿಗೆ. ತುಂಬಾ ದೊಡ್ಡ ಸೀಗಡಿ ಅದು. ಆಗ 80 ರೂಪಾಯಿ ಕಿಲೋ, 1980ರಲ್ಲಿ. ಈಗ 1000 ರೂಪಾಯಿವರೆಗಿದೆ. ಆ ಸಿಗಡಿ ಮಾರ್ಕೆಟಿಗೆ ಬರಲ್ಲ, ಮತ್ತೆ ಅದು ಎಕ್ಸ್ಪೋರ್ಟಿಗೆ ಆಗ್ಲಿಕ್ಕೋಸ್ಕರನೇ. ಅದೇನ್ ಮಾಡ್ತಾರೆ ಭಾರತ ಸರ್ಕಾರದವರು, ಅದನ್ನ 2 kg ಒಂದು ಪ್ಯಾಕ್ ಅಂತ 10 ಪ್ಯಾಕ್ಗಳದ್ದ ಒಂದು ಕರ್ಟನ್ ಮಾಡ್ತಾರೆ. ಅದನ್ನ -10 ಡಿಗ್ರಿ ಸೆಂಟಿಗ್ರೇಡ್ ಅಲ್ಲಿ ಇಟ್ಟು ಹೈಲಿ ಫ್ರೋಸನ್ ಪ್ರಾಡಕ್ಟ್ ಆಫ್ ಇಂಡಿಯಾ ಅಂತ ಬರೆದು ಜಪಾನಿನ ಯೋಕೋಹಾಮಾಗೆ ಕಳಿಸ್ತಾರೆ. ಆಗ ನಮ್ಮ ಪರಿಸ್ಥಿತಿ ಹೇಗಿತ್ತು ಅಂದ್ರೆ, ನಾನು ತಿಳ್ಕೊಂಡಿರೋದು, ಭಾರತ ಸರ್ಕಾರ ಅದನ್ನ ಎಕ್ಸ್ಪೋರ್ಟ್ ಮಾಡುತ್ತೆ, ಜಪಾನ್ ಅವರು ಅದನ್ನ ರೀ ಎಕ್ಸ್ಪೋರ್ಟ್ ಮಾಡಿ ದುಡ್ಡು ಮಾಡ್ತಾರೆ ಅಂತ. ಅಂದ್ರೆ ನಾವೇ ಅಲ್ಲಿಗೆ ಮಾಡುವಂತ ಬುದ್ಧಿ ನಮ್ಗೆ ಇರ್ಲಿಲ್ವೋ ಅಥವಾ ಯಾಕೆ ಹಾಗೆ ಅಂತ ನನಗೆ ಗೊತ್ತಿಲ್ಲ. ಅಂತೂ ಅದು ಎಕ್ಸ್ಪೋರ್ಟ್ ಆಗೋದು ನಿಜ ಇತ್ತು. ಅಂಥದ್ದೊಂದು ಸಂಸ್ಥೆ ಅದು. ಈಗ ಅಲ್ಲಿ ಕರ್ಕೊಂಡು ಹೋಗೋಕ್ಕಿಂತ ಮುಂಚೆ ನಾನು ಇವನ ಹತ್ರ ಹೆಸರು ಕೇಳಿದೆ, ನಿಮ್ ಹೆಸರೇನು ಅಂತ. ನನ್ನ ಹೆಸರು ಜಗನ್ನಾಥ ಅಂದ. ಆ ಒರಿಸ್ಸಾ CI ಫುಡ್ಸಿಗೆ ನಾನು ಹಿಂದಿನ ದಿನ ಹೋಗಿದ್ದೆ, ನನಗೊಂದು ಕೆಲಸ ಕೊಡಿ ಅಂತ. ಅವ್ರ ಕೆಲಸ ಇಲ್ಲಪ್ಪ ಅಂದಿದ್ರು. ಇವನ್ ಕರ್ಕೊಂಡು ಹೋದಾಗ ಸುಮ್ಮನೆ ಕೆಲಸ ಕೊಟ್ಬಿಟ್ರು. ಏನ್ ಕೆಲಸ? ಆ ಸಿಗಡಿನ ಸಿಪ್ಪೆ ಸುಲಿತಾರೆ, ಅದು ಬಹಳ ಬೇಗದಲ್ಲಿ ಸುಲಿತಾರೆ. ಆ ಸಿಪ್ಪೆ ಸುಲಿಯೋದನ್ನ ಉಸ್ತುವಾರಿ ಮಾಡೋದು ನನ್ನ ಕೆಲಸ. ಯಾಕಂದ್ರೆ ನಾನು BCom ಫೇಲ್ ಅಲ್ಲ. ಅಲ್ಲಿ ವಿದ್ಯಾಭ್ಯಾಸದ ಮಟ್ಟ ನನಗಿಂತ ಇನ್ನೂ ಕಡಿಮೆ. ಆ ಮಟ್ಟದ ರಾಜ್ಯ ಅದು. ನಮ್ಮ ಅತ್ಯಂತ ಹಿಂದುಳಿದಿರೋ ರಾಜ್ಯಗಳಲ್ಲಿ ಆ ಕಾಲದಲ್ಲಿ ಒರಿಸ್ಸಾ ಮತ್ತೆ ಬಿಹಾರ 2 ಪ್ರಮುಖವಾದ ರಾಜ್ಯಗಳು. BPL ಡಿಸ್ಟ್ರಿಕ್ಟ್ಗಳು ಜಾಸ್ತಿ. ಅವಾಗ ಏನಾಯ್ತು, ಅವನು ಹೇಳಿದಾಗ ಅವ್ರು ಕೆಲಸ ಕೊಟ್ರು. ಕೆಲಸ ಕೊಟ್ಟು ಅವ್ನು ನನ್ನನ್ನು ಕರ್ಕೊಂಡು ಹೋಗ್ತಾ ಇದ್ನಲ್ಲ ಬೆಳಿಗ್ಗೆ 5 ಗಂಟೆಯಿಂದ. ಎಲ್ಲರ ಮನೆಯಲ್ಲೂ ಕತ್ಲೆ ಇತ್ತು. ಮನೆ ಎದುರುಗಡೆ ಸಗಣಿ ಹಾಕಿ, ರಂಗೋಲಿ ಹಾಕಿ, ಅರಿಶಿನ ಕುಂಕುಮ ಹಚ್ತಾ ಇರೋದನ್ನ ನೋಡಿದೆ. ನಾನು ಅವನಿಗೆ ಕೇಳಿದೆ, ಯಾಕೆ ಹೀಗೆ ಮಾಡ್ತಿದ್ದಾರೆ ಈ ಜನ ಅಂತ. ನಿನಗೆ ಗೊತ್ತಿಲ್ವಾ, ಇವತ್ತು ಮಕರ ಸಂಕ್ರಾಂತಿ, ಅದಕ್ಕಾಗಿ ಅವರು ಮನೆಯನ್ನೆಲ್ಲ ಅಲಂಕಾರ ಮಾಡ್ತಿದ್ದಾರೆ ಅಂದ. ಹೌದಾ ಅಂದೆ. ಅವನು ಹೇಳಿದ್ರಿಂದ ನನಗೆ ನೆನಪು, ಅದು ಮಕರ ಸಂಕ್ರಾಂತಿ ಅಂತ. ಆಯ್ತಾ, ಇಲ್ಲಿದ್ರೆ ನನಗೆ ಗೊತ್ತಿಲ್ಲ ಅದು. ಕಡೆಗೆ ಸರಿ, ಅವನೊಂದು ಕೆಲಸ ಕೊಡಿಸಿ ಆಯ್ತು. ಆಮೇಲೆ ಅವನು ಹೊರಟು ಹೋದ. ಅವ್ನು ಭೇಟಿ ಆದ್ನ ನಿಮ್ ಲೈಫಲ್ಲಿ? ಜೀವನದಲ್ಲಿ ಎಂದೂ ಭೇಟಿ ಆಗ್ಲಿಲ್ಲ. ಅವ್ನು ನಿಜ ಜಗನ್ನಾಥನೇ ಬಂದಿರ್ಬೇಕು ನಿಮ್ಗೆ, ಗೊತ್ತಿಲ್ಲ. ಕಡೆಗೆ ಬೆಳಿಗ್ಗೆ ನಾನು ಕೆಲಸ ಮಾಡಿದೆ. ಬೆಳಿಗ್ಗೆ ನನಗೆ ಹೊಟ್ಟೆಗಿಲ್ಲ, ಟಿಫನಿಗೆ ಏನೂ ಇಲ್ಲ. ಮಧ್ಯಾಹ್ನ ಆಯ್ತು. ಆ ಮಾಲೀಕ ಶ್ಯಾಮ್ ಚೌಧರಿ ಅಂತ, ಅವನು ನನಗೆ 10 ರೂಪಾಯಿ ಕೊಡ್ಸಿದ. ಬಹುಶಃ ಈ ಜಗನ್ನಾಥ ಹೇಳಿರ್ಬೇಕು ಅವನ ಹತ್ರ ಹಣ ಇಲ್ಲ ಅಂತ. ಟಿಫನಿಗೂ ಏನಾದ್ರು ಕೊಟ್ಟಿದ್ದಾರೆ ಏನೋ ನೆನಪಿಲ್ಲ. ಅಂತೂ ಮಧ್ಯಾಹ್ನಕ್ಕೆ ನನಗೆ 10 ರೂಪಾಯಿ ಕೊಟ್ಟಿದ್ದಂತೂ ಹೌದು. ನಾನು ಅದನ್ನ ತಗೊಂಡು, ಹಸಿವಾಗ್ತಾ ಇತ್ತಾ, ಒಂದು ಹೋಟೆಲಿಗೆ ಊಟಕ್ಕೆ ಹೋದೆ. ಆಗ 2 ರೂಪಾಯಿಗೆ ಒಂದು ಫುಲ್ ಊಟ. ಅದು ಮೀನು ಹೋಟೆಲ್ ಆಗಿತ್ತು. ನಾನು ಊಟಕ್ಕೆ ಕೂತ್ಕೊಂಡೆ. ಅವಾಗ ಒಬ್ಬೊಂದು ದೊಡ್ಡದಾಗಿ ಹೊರಗಡೆ, ಹೋಟೆಲಿನ ಹೊರಗಡೆ ನಿಂತ್ಕೊಂಡು ಕಿರ್ತಾ ಇದ್ದ, ಜೀವ ಹೋಗೋ ರೀತಿ. ಅವ್ನು ಯಾಕೆ ಹೋಗು ಅಂತ ಬಾಯಿ ಹೊಡ್ಕೊಳ್ತಾ ಇದ್ದಾನಲ್ಲ ಅಂತ ಹೇಳ್ದೆ ನಾನು. ಈಗ ಹಸಿವಾಗಿದೆ, ಹೊಟ್ಟೆಗೆ ಏನಾದ್ರೂ ಕೊಡಿ ಅಂತ ಕೂಗ್ತಾ ಇದ್ದಾನೆ ಅಂತ ಹೋಟೆಲ್ ಮಾಲೀಕ ಹೇಳ್ದ. ಹಾಗಾದ್ರೆ ಅವನಿಗೊಂದು ಮೀನು ಊಟ ಕೊಡು ಅಂತ ಹೇಳ್ದೆ. ದುಡ್ಡು ಯಾರು ಕೊಡ್ತಾರೆ ಕೇಳ್ದ. ನಾನು ಕೊಡ್ತೇನೆ ಅಂದೆ. ನನ್ನ ಹತ್ರ ಇದ್ದಿದ್ದು 10 ರೂಪಾಯಿ. ಅದ್ರಲ್ಲಿ ನನಗೆ 2 ರೂಪಾಯಿ ನನ್ನ ಊಟಕ್ಕಾಯ್ತು, ಇನ್ನು 2 ರೂಪಾಯಿ ಅವನಿಗಾಯ್ತು, ಭಿಕ್ಷುಕ. ಅವತ್ತು ನಾನು ಊಟ ಪೂರೈಸಿದೆ. ಅವತ್ತು ನನಗದ್ರ ಮಹತ್ವ ಕಾಣಲಿಲ್ಲ. ಈಗ ನೆನ್ಸ್ಕೊಳ್ತೀನಿ, ನನ್ನ ಜೀವಮಾನದ ಮೊದಲನೇ ದುಡಿಮೆ ಪ್ರಾರಂಭ ಆಗಿದ್ದು 1980 ಜನವರಿ 14. ಅವತ್ತು ಮಕರ ಸಂಕ್ರಾಂತಿ. ಅವತ್ತು ನಾನು 10 ರೂಪಾಯಿ ದುಡ್ದಿದ್ದೇನೆ. 10 ರೂಪಾಯಿ ಅಂತ ಆಗೋಯ್ತು ನನಗೆ. ಆ 10 ರೂಪಾಯಿನಲ್ಲಿ ನಾನೊಬ್ಬನೇ ಊಟ ಮಾಡಿದ್ದಲ್ಲದೆ ನನ್ನ ಜೊತೆಗೆ ಇನ್ನೊಬ್ಬನಿಗೆ ಊಟ ಮಾಡಿಸಿದ್ದೇನೆ. ಆ ಸಂತೋಷ ನಂದು. ಪುರಿ ಜಗನ್ನಾಥನ ಕ್ಷೇತ್ರ ಸನ್ನಿಧಿಯಲ್ಲಿ.